ನರಸೀಪುರ ಕಿರಗಸೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ನಾಗರತ್ನಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾದರು. ನಿಕಟಪೂರ್ವ ಅಧ್ಯಕ್ಷ ಸಿ ನಿಂಗರಾಜು ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನಾಗರತ್ನಮ್ಮರವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ನಾಗರತ್ನಮ್ಮರವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿಯಾದ ನೀರಾವರಿ ಇಲಾಖೆಯ ಮಂಜುನಾಥ್ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಚಿನ್ನತಾಯಮ್ಮ, ಭಾಗ್ಯ, ಶಿವರಾಜು, ನಾಗರಾಜ್ ಸಿ, ನಿಂಗರಾಜು, ಚಂದ್ರಮ್ಮ, ಜ್ಯೋತಿ, ಗಿರಿಜಮ್ಮ, ಮಹೇಶ್ ಎಂ, ರಾಜೇಶ್ವರಿ, ಮಂಗಳಮ್ಮ, ನಾಗರಾಜು ಪಿ, ಸರೋಜಮ್ಮ, ಮಹಾದೇವಸ್ವಾಮಿ ಬಿ, ಆರ್ ಗಿರೀಶ್, ಕಾಮಿನಿ, ಮುಖಂಡರುಗಳಾದ ಮಲ್ಲಣ್ಣ, ಮಂಟಲಿಂಗಪ್ಪ, ಏಳುಮಲೆ ಮಂಜು, ಡಿ ನಾಯಕನಪುರ ವಸಂತ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ವಿಕಾಟ್ ಶಿವು, ನ್ಯೂಸ್ ಎಟ್ 9 ಕನ್ನಡ, ಟಿ ನರಸೀಪುರ. ಎಲ್ಲ ಧರ್ಮಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲ ಸರ್ವ ಜನಾಂಗದವರು ಸೇರಿ ಇವತ್ತು ನಮ್ಮ ತಾಯಿಯವರನ್ನ ಕೆಲಸಪಡಿಸಿ ಅಧ್ಯಕ್ಷರು ಮಾಡಿದ್ದಾರೆ. ಅವ್ರಿಗೆಲ್ಲ ಮೊದಲನಾಗಿ ಧನ್ಯವಾದ ಅರ್ಪಿಸುತ್ತಾ ಇವತ್ತು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಅವರ ಸುಪುತ್ರರಾದ ವಿಧಾನ ಪರಿಷತ್ ಸದಸ್ಯರು, ಯುವ ನಾಯಕರಾದ ನನ್ನ ನೆಚ್ಚಿನ ನಾಯಕರಾದಂತಹ ಅವರ ಆಶೀರ್ವಾದದೊಂದಿಗೆ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲ ಮುಖ್ಯಮಂತ್ರಿಗಳಿಂದ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅದೇ ರೀತಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ವರ ಮಲ್ಲಣ್ಣ ಅವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪರಶಿವಣ್ಣ ಅವರು, ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದಂತಹ ಮನೆಹುಂಡಿ ಮಹೇಶಣ್ಣ ಅವರು, ಬಿಳಿಗೇರಗುಂಡಿ ಕಾಂಗ್ರೆಸ್ ಮುಖಂಡರಾದಂತಹ ವೆಂಕಟೇಶಣ್ಣ ಅವರು, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದಂತಹ ರಮೇಶ್ ಅಣ್ಣ ಅವರು ಹಾಗೂ ನ್ಯೂಸ್ ಎಟ್ 9 ಕನ್ನಡ, ಸತ್ಯ ಸಂಗತಿಗಳ ಅನಾವರಣ.